ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಇನ್ನೂ ಒಂದು ವಿಕೆಟ್ ಬಿದ್ದಿದೆ. ಈ ಬಾರಿ ಕೂಡ ಭಾರತದ ಮೋಸ್ಟ್ ವಾಂಟೆಡ್ ಹಾಗೂ ಬೆಂಗಳೂರು ಸೇರಿದಂತೆ ನಾನಾ ಕಡೆಗಳಲ್ಲಿ ನಡೆದ ಉಗ್ರ ದಾಳಿಗಳ ರೂವಾರಿ ಲಷ್ಕರ್ ಎ ತೈಬಾದ ರಿಕ್ರೂಟ್ಮೆಂಟ್ ವಿಭಾಗದ ಮುಖ್ಯಸ್ಥನಿಗೆ ಅಜ್ಞಾತ ದೇವದೂತರು ಹೂರ್ ಯಾತ್ರೆಗೆ ಟಿಕೆಟ್ ಅನ್ನು ಕೊಡಿಸಿದ್ದಾರೆ. ಪಾಪ ಅವನು ಎಲ್ಲ ಬಿಟ್ಟು ಸಿಂಧ್ ಪ್ರಾಂತ್ಯದಲ್ಲಿ ಅಡಗಿ ಕೂತಿದ್ದ. ಹೆಚ್ಚು ಓಡಾಡಬೇಡ, ಸಾಧ್ಯವಾದಷ್ಟು ಹೊರಗೆ ಬರಬೇಡ, ನಿನ್ನನ್ನು ಫರಿಷ್ತಾಗಳು ಹುಡುಕ್ತಾ ಇದ್ದಾರೆ, ಅವ್ರ ಕೈಗೆ ಸಿಕ್ಕಿಬಿಟ್ರೆ ಸೀದಾ ಕರ್ಕೊಂಡು ಹೋಗಿ 130 ಅಡಿ ಎತ್ತರದ ಹೂರುಗಳಿಗೆ ನಿನ್ನನ್ನು ಸಮರ್ಪಿಸಿಬಿಡ್ತಾರೆ, ಹೋಶಿಯಾರ್ ಅಂತ ಪಾಪ ಅವನಿಗೆ ಹೇಳಿದ್ರಂತೆ. ಹೀಗಾಗಿ ಬಚ್ಚಿಟ್ಕೊಂಡೇ ಬದುಕ್ತಿದ್ದ. ಮೊನ್ನೆ LETಯ ಕೇಂದ್ರ ಕಚೇರಿ ಮೇಲೆ ದಾಳಿಯಾಗಿ ಹಫೀಜ್ ಸಯೀದ್ನ ಸಂಬಂಧಿಕರೆಲ್ಲ ಸತ್ರಲ್ಲ. ಆಗ ಅವರ ಜುಲೂಸ್ ಜನಾಜಾ ಅಂದರೆ ಶವಯಾತ್ರೆಗೆ ಕೂಡ ಇವನು ಹೋಗಿರಲಿಲ್ಲ. ಹಾಗೆ ಅಡಗಿ ಕೂತವನನ್ನ ನೀನು ಎಲ್ಲಿ ಬೇಕಾದರೂ ಇರು, ಕಾಡಿಗೆಯೋ ಕಡಲೊಳಗೋ ಕಗ್ಗತ್ತಲೆಯೊಳಗೋ ನೀನಡಗಿದರೆ ನಿನಗೆ ಬಿಡದೆ ತೊಡದೆ ನಾನು ಅಂತ ಕರ್ನಾಟಕ ಥಾಮಂಜರಿಯಲ್ಲಿ ಕುಮಾರವ್ಯಾಸ ಹೇಳ್ತಾನಲ್ಲ, ಹಾಗೆ ಇವನು ಸಿಂಧ್ ಪ್ರಾಂತ್ಯದ ಮನೆಯೊಳಗೆ ಅಡಗಿ ಕೂತರು ಅಲ್ಲಾಹುವಿನ ಕರೆ ಬಂದ ಮೇಲೆ ಓಡದೇ ಇರಲಾದೀತೆ. ಹೂರ್ ಟಿಕೆಟ್ ಸಿಕ್ಕಿದೆ. ಅದೇ ಅಜ್ಞಾತ ಬಂದೂಕುದಾರಿಗಳು, ಅದೇ ಹಳೆಯ ಸ್ಟೈಲು, ಅದೇ ಒಂದಷ್ಟು ಬುಲೆಟ್ಟುಗಳು, ಮಿಕ್ಕಿದ್ದೆಲ್ಲ ಸೇಮ್ ಟು ಸೇಮ್. ಆದರೆ ಸತ್ತವನ ಹೆಸರು ಮಾತ್ರ ಸೈಫುಲ್ಲಾ. ಮೊನ್ನೆ ಸೈಫುಲ್ಲಾ ಸಿಂಧ್ ಪ್ರಾಂತ್ಯದ ಬದನಿ ಜಿಲ್ಲೆಯ ಮತಲಿ ಅನ್ನೋ ಪಟ್ಟಣದಲ್ಲಿ ತನ್ನ ಮನೆಯಿಂದ ಹೊರಗೆ ಬಂದಿದ್ದಾನೆ. ಅವನಿಗೆ 2 ಟೈರ್ ಸೆಕ್ಯೂರಿಟಿ ಇತ್ತು. ಒಂದು ಲೇಯರ್ ಅನ್ನ ಲಷ್ಕರ್ ಕೊಟ್ಟಿತ್ತು, ಇನ್ನೊಂದು ಲೇಯರ್ ಸೆಕ್ಯೂರಿಟಿಯನ್ನ ಪಾಕಿಸ್ತಾನದ ಸೇನೆ ಕೊಟ್ಟಿತ್ತು. ತನ್ನ ಮನೆಯಿಂದ ಹೊರಗೆ ಬಂದವನು ಹಾಗೆ ಸ್ವಲ್ಪ ದೂರ ಬಂದಿದ್ದಾನೆ. ಅಲ್ಲಿ ಅವನನ್ನು ಅಜ್ಞಾತ ಮುಸುಕುಧಾರಿಗಳು ಹಿಂಬಾಲಿಸಿಕೊಂಡು ಬಂದಿದ್ದಾರೆ. ಒಂದು ಸಣ್ಣ ಅವಕಾಶ ಸಿಕ್ಕ ಕೂಡಲೇ ಸೈಫುಲ್ಲಾನ ಮೇಲೆ ಗುಂಡು ಹಾರಿಸಿ ಅವರು ಪರಾರಿಯಾಗಿದ್ದಾರೆ. ಅವನನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನಗಳು ನಡೆದವಾದರೂ ಬದುಕಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಗೆಳೆಯರೆ, ಸೈಫುಲ್ಲಾ ಭಾರತಕ್ಕೆ ತುಂಬಾನೇ ಬೇಕಾದವನಾಗಿದ್ದ. ನಮ್ಮ ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ಅವನ ಹೆಸರಿತ್ತು. ಲಷ್ಕರ್ ಎ ತೈಬಾದ ಮುಖ್ಯ ರಿಕ್ರೂಟರ್ ಆಗಿದ್ದ. ಕಾಶ್ಮೀರದಲ್ಲಿ ಇವನು ಮಾಡಿಸಿದ ಕೃತ್ಯಗಳಿಗೆ ಇವನಿಗೆ ಗಾಜಿ ಅನ್ನೋ ಬಿರುದು ಕೊಡಲಾಗಿತ್ತು. ಗಾಜಿ ಅಂದ್ರೆ ಸೋಲು ಕಾಣದ ಯೋಧ ಅಂತ. ಅದು ಯಾವ ಯುದ್ಧ ಮಾಡಿದ್ನೋ ಗೊತ್ತಿಲ್ಲ. ಮರಾಮೋಸದ ದಾಳಿಗಳನ್ನು ಮಾಡೋರನ್ನ ವಂಚಕರು ಅಂತಾರೆ ಹೊರತು ಯೋಧರು ಅಂತ ಕರೆಯೋದಿಲ್ಲ. ಏನೋಪ್ಪ, ಅವ್ರು ಮಾಡಿದ್ದೆಲ್ಲ ಮೋಸದ ದಾಳಿಗಳೇ ಆದ್ರಿಂದ ಅಲ್ಲಿ ಯಾರನ್ನ ಏನು ಕರೀತಾರೋ ನಮಗೆ ಗೊತ್ತಿಲ್ಲ. ಇವನನ್ನಂತೂ ಗಾಜಿ ಅಂತ ಕರೀತಿದ್ರಂತೆ. ಸೈಫುಲ್ಲಾ ನೇಪಾಳದಲ್ಲಿ ಸೆಟ್ಲ್ ಆಗಿದ್ದ. ಅಲ್ಲಿಂದಲೇ ಭಾರತದ ವಿರುದ್ಧ ದಾಳಿಗಳನ್ನು ಮಾಡಿಸಿದ್ದ. ಅಲ್ಲೇ ಒಂದು ಮದುವೆ ಕೂಡ ಆಗಿದ್ದ. ನೇಪಾಳದ ಗಡಿಯ ಮೂಲಕ ಉತ್ತರ ಪ್ರದೇಶದ, ಬಿಹಾರದ ಯುವಕರನ್ನ ಲಷ್ಕರ್ಗೆ ಸೇರ್ಪಡೆ ಮಾಡಿಕೊಳ್ಳೋದು, ತರಬೇತಿ ಕೊಡಿಸೋದು, ಆ ನಂತರ ಅವರ ಮೂಲಕ ಭಾರತದಲ್ಲಿ ಉಗ್ರ ಚಟುವಟಿಕೆಗಳನ್ನು ಮಾಡಿಸೋದು, ಇಂಥ ಕೃತ್ಯಗಳಲ್ಲಿ ಸೈಫುಲ್ಲಾ ನಿರಂತರವಾಗಿ ಭಾಗಿಯಾಗಿದ್ದ. ಅವನನ್ನು ಭಾರತ ಹುಡುಕ್ತಾ ಇತ್ತು. ಆದರೆ ಅವನು ನೇಪಾಳದಿಂದ ಪಾಕಿಸ್ತಾನಕ್ಕೆ ಹೋಗಿ ಸೆಟ್ಲ್ ಆಗಿದ್ದ. ಒಂದಷ್ಟು ದಿನ ಪಂಜಾಬ್ ಪ್ರಾವಿನ್ಸಲ್ಲಿದ್ದ. ಆದರೆ ಯಾವಾಗ ಪಾಕಿಸ್ತಾನದಲ್ಲಿ ಅಜ್ಞಾತರ ಆರ್ಭಟ ಹೆಚ್ಚಾಯಿತೋ ಇವನನ್ನು ಸಿಂಧ್ ಪ್ರಾಂತ್ಯದ ಮತಲಿ ಅನ್ನೋ ಸೇಫ್ ಜಾಗಕ್ಕೆ ಕಳುಹಿಸಲಾಗಿತ್ತು. ಟೈಮ್ ಬಂದಾಗ ಎಲ್ಲಿದ್ರೂ ಕರ್ಕೊಂಡು ಹೋಗ್ತಾರೆ. ಇವನ ವಿಷಯದಲ್ಲಿ ಕೂಡ ಅದೇ ಆಗಿದೆ. ಇನ್ನು ಈ ಸೈಫುಲ್ಲಾ ಖಾಲಿದ್ 2005ರಲ್ಲಿ ನಮ್ಮ ಬೆಂಗಳೂರಿನ IISc ಮೇಲೆ ಉಗ್ರರ ದಾಳಿ ನಡೀತು ನೋಡಿ, ಅದರ ಪ್ರಮುಖ ರೂವಾರಿಯಾಗಿದ್ದ. ಆ ದಾಳಿಯನ್ನು ಮಾಡಿದ್ದು ಅಬು ಹಮ್ಜಾ ಮತ್ತು ಸಬಾದಿನ್ ಅಹಮದ್ ಮತ್ತು ಇನ್ನಿತರ ಆರೋಪಿಗಳೇ ಆದರೂ ಇವರ ಮೂಲಕ ಕೆಲಸ ಮಾಡಿಸಿದ್ದವನು ಇದೇ ಸೈಫುಲ್ಲಾ ಖಾಲಿದ್. ಅವತ್ತಿಗೆ ಇವನು ನೇಪಾಳದ ಮೂಲಕ ಭಾರತದ ಕಾರ್ಯಾಚರಣೆಯನ್ನು ನೋಡಿಕೊಳ್ತಾ ಇದ್ದ. ಸಬಾದಿನ್ನನ್ನ ಲಷ್ಕರ್ಗೆ ರಿಕ್ರೂಟ್ ಮಾಡಿದ್ದು ಹಾಗೂ ಬಿಹಾರದ ಇನ್ನಿತರ ಯುವಕರನ್ನ ಪಾಕಿಸ್ತಾನಕ್ಕೆ ಕಳುಹಿಸಿ ತರಬೇತಿ ಕೊಡಿಸಿದ್ದು ಕೂಡ ಇದೇ ಸೈಫುಲ್ಲಾ ಅನ್ನೋದು ಸಬಾದಿನ್ ಬಂಧನದ ನಂತರ ಗೊತ್ತಾಗಿತ್ತು. ಆದರೆ ಇವನನ್ನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ನು 2006ರಲ್ಲಿ ನಾಗಪುರದಲ್ಲಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೇಂದ್ರ ಕಚೇರಿ ಮೇಲೆ ಒಂದು ಫಿದಾಯಿನ್ ದಾಳಿಯ ಪ್ರಯತ್ನ ನಡೆಯುತ್ತೆ. ಮೈತುಂಬ ಬಾಂಬುಗಳನ್ನು ಕಟ್ಕೊಂಡು ಬಂದಿದ್ದ ಫಿದಾಯಿನ್ಗಳು RSSನ ಕಚೇರಿಯ ಒಳಗನುಗ್ಗಿ ತಮ್ಮನ್ನು ತಾವು ಸ್ಫೋಟಿಸಿಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಹಾಗವರು ನಾಗಪುರದ ಕಚೇರಿಗೆ ಪ್ರವೇಶ ಮಾಡ್ತಿರುವಾಗಲೇ ಭದ್ರತಾ ಪಡೆಗಳು ಅಲರ್ಟ್ ಆದವು. ಅವರನ್ನು ಒಳಗೆ ಹೋಗದ ಹಾಗೆ ತಡೆದು ಭದ್ರತಾ ಪಡೆಗಳ ಕ್ಷಿಪ್ರ ಕಾರ್ಯಾಚರಣೆ ಅಲ್ಲಿ ದೊಡ್ಡದೊಂದು ಅನಾಹುತವನ್ನು ತಪ್ಪಿಸ್ತು. ಗೆಳೆಯರೆ, ಅವತ್ತೇನಾದರೂ RSS ಕಚೇರಿ ಮೇಲೆ ಉಗ್ರರ ದಾಳಿ ನಡೆದು ಬಿಟ್ಟಿದ್ದಿದ್ರೆ ದೇಶ ಕೋಮು ಗಲಭೆಗಳಿಂದ ತತ್ತರಿಸಿ ಹೋಗ್ತಾ ಇತ್ತು. ಆದರೆ ಅಂಥದ್ದೇನೂ ಆಗದ ಹಾಗೆ ಬಾಗಿಲಲ್ಲೇ ಭದ್ರತಾ ಪಡೆಗಳು ಅವರನ್ನು ನ್ಯೂಟ್ರಲೈಸ್ ಮಾಡ್ತಾರೆ. ಅನಾಹುತ ಒಂದು ತಪ್ಪುತ್ತೆ. ಫಿದಾಯಿನ್ ದಾಳಿಯ ಹಿಂದಿದ್ದವನು ಕೂಡ ಇದೇ ಸೈಫುಲ್ಲಾ ಖಾಲಿದ್. ಆ ದಾಳಿಯ ಪ್ಲಾನಿಂಗೂ ನೇಪಾಳದಲ್ಲೇ ನಡೆದಿತ್ತು.
ಇನ್ನು 2008 ಜನವರಿ ತಿಂಗಳಲ್ಲಿ ರಾಂಪುರದ CRPF ಕ್ಯಾಂಪಲ್ಲಿ ಯೋಧರು ಹೊಸ ವರ್ಷದ ಸಂಭ್ರಮಾಚರಣೆ ಮಾಡ್ಕೊಳ್ತಾ ಇದ್ರು. ಎಲ್ಲರೂ ಕೂಡ ಹ್ಯಾಪಿ ನ್ಯೂ ಇಯರ್ನ ಮೂಡಲ್ಲಿದ್ರು. ಸೆಂಟ್ರಿಗಳು ಕೂಡ ಅದೇ ಸಂಭ್ರಮದಲ್ಲಿದ್ರು. ಇನ್ನು ಕೆಲವರು ಕ್ಯಾಂಪ್ ಫೈರ್ ಹಾಕೊಂಡು ಚಳಿ ಕಾಯಿಸ್ಕೊಳ್ತಾ ಕೂತಿದ್ರು. ಇದೇ ಸಂದರ್ಭದಲ್ಲಿ 4 ಉಗ್ರರು ಏಕಾಏಕಿ CRPF ಕ್ಯಾಂಪ್ ಮೇಲೆ ನುಗ್ಗುತ್ತಾರೆ. CRPF ಯೂನಿಫಾರ್ಮ್ ಹಾಕೊಂಡೇ ಬಂದಿದ್ದ ಅವರು ಹೊರಗೆ ಕಾವಲು ನಿಂತಿದ್ದವರ ಮೇಲೆ ಗುಂಡು ಹಾರಿಸಿದ್ರು. ಆನಂತರ ಗ್ರನೇಡ್ ಸ್ಫೋಟ ಮಾಡಿದ್ರು. ಇಷ್ಟಾಗ್ತಿದ್ದಂತೆ ಉಳಿದ ಯೋಧರು ಎಚ್ಚೆತ್ತುಕೊಂಡ್ರು. ಈ ಉಗ್ರರ ಮೇಲೆ ಪ್ರತಿದಾಳಿ ಮಾಡೋದಕ್ಕೆ ಮುಂದಾದ್ರು. ಆದರೆ ಕತ್ತಲಿನ ಲಾಭ ಪಡ್ಕೊಂಡು ಅವರು ಅಲ್ಲಿಂದ ಪರಾರಿ ಆದರು. ಈ ನಡುವೆ ಉಗ್ರನೊಬ್ಬನ ಕಾಲಿಗೆ ಭದ್ರತಾ ಪಡೆಗಳು ಹಾರಿಸಿದ ಗುಂಡು ನೆಟ್ಟಿದೆ ಅಂತ ಹೇಳಲಾಯಿತು. ಅಲ್ಲಿ ರಕ್ತದ ಕಲೆಗಳನ್ನು ನೋಡಿ ಈ ನಿರ್ಧಾರಕ್ಕೆ ಬರಲಾಗಿತ್ತು. ಮುಂದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 8 ಮಂದಿಯನ್ನು ಬಂಧಿಸಲಾಯಿತು. ಆಗ ಕೇಳಿಬಂದದ್ದು ಕೂಡ ಇದೇ ಸೈಫುಲ್ಲಾ ಖಾಲಿದ್ನ ಹೆಸರು. ಅವನು ಕೊಟ್ಟ ಟಾಸ್ಕನ್ನು ಈ ಪಡೆ ಮಾಡಿ ಮುಗಿಸಿತ್ತು. ಇವೆಲ್ಲವನ್ನ ಅವನು ನೇಪಾಳದಲ್ಲಿ ಕೂತ್ಕೊಂಡೇ ಮಾಡಿದ್ದ. ಅಲ್ಲವನ ಹೆಸರು ವಿನೋದ್ ಕುಮಾರ್ ಅಂತ ಆಗಿತ್ತು. ಅಲ್ಲೇ ನಗ್ಮಾ ಬಾನು ಎಂಬಾಕೆಯನ್ನು ಮದುವೆ ಕೂಡ ಆಗಿದ್ದ. ಸಾಕಷ್ಟು ವರ್ಷಗಳ ಕಾಲ ನೇಪಾಳದಲ್ಲೇ ಉಳಿದವನು ಕೆಲವೇ ವರ್ಷಗಳ ಹಿಂದವನು ಪಾಕಿಸ್ತಾನಕ್ಕೆ ವಾಪಸ್ಸು ಬಂದಿದ್ದ. ಅವನ ಮೇಲೆ ನಮ್ಮಲ್ಲಿ ಪ್ರಕರಣಗಳಿದ್ದು ಅವನು ನಮಗೆ ಮೋಸ್ಟ್ ವಾಂಟೆಡ್ ಆಗಿದ್ದ. ಆದರೆ ಅವನನ್ನು ಹಿಡಿದು ಭಾರತಕ್ಕೆ ಯಾಕೆ ಪಾಕಿಸ್ತಾನ ಕೊಡುತ್ತೆ? ಭಾರತದಲ್ಲಿ ದಾಳಿ ಮಾಡಿಸೋರು ಅಂದರೆ ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟೆ ಖುಷಿ. ಹೀಗಾಗಿ ಇವನನ್ನು ಹಿಡ್ಕೊಂಡು ಬಂದು ಕಾನೂನಿನ ಕೈಗಳಿಗೆ ಕೊಡುವುದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಿಡಿ, ನಮ್ಮಲ್ಲಿ ಕಾನೂನಿನ ಕೈ ಕೊಟ್ಟರು ಬೇಗಂತೂ ಶಿಕ್ಷೆ ಆಗೋದಿಲ್ಲ. ಎಲ್ಲ ಕೋರ್ಟುಗಳಲ್ಲೂ ವಿಚಾರಣೆ ನಡೆದು ಮೇಲ್ಮನವಿಗಳನ್ನು ಮಾಡ್ಕೊಂಡು ಎಲ್ಲ ಮುಗಿಯೋ ಹೊತ್ತಿಗೆ ಒಂದು 20-25 ವರ್ಷ ಬೇಕಾಗತ್ತೆ. ಉಗ್ರರ ಪರ ವಾದ ಮಾಡೋದಕ್ಕೆ ಕೂಡ ನಮ್ಮಲ್ಲಿ ಸಾಕಷ್ಟು ಪ್ರಖ್ಯಾತ ವಕೀಲರು ಇದ್ದಾರೆ. ಎಲ್ಲರಿಗೂ ನ್ಯಾಯ ಸಿಗಬೇಕು, ಸಮಾನ ಅವಕಾಶವನ್ನು ಕೊಡಬೇಕು ಅಂತ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಳುತ್ತೆ. ಹೀಗಾಗಿ ಆರೋಪಿಗಳನ್ನು ಅವನು ಎಷ್ಟೇ ಮೋಸ್ಟ್ ವಾಂಟೆಡ್ ಇದ್ರೂ ಕೂಡ ಹಿಡ್ಕೊಂಡು ಬಂದು ಜೈಲಲ್ಲಿಡೋದ್ರಲ್ಲಿ ಯಾವ ಅರ್ಥನೂ ಇರೋದಿಲ್ಲ. ಸೊ ಈ ಸಮಸ್ಯೆಗೊಂದು ಶಾಶ್ವತ ಪರಿಹಾರವನ್ನ ಅಜ್ಞಾತ ವ್ಯಕ್ತಿಗಳು ಮಾಡಿದ್ದಾರೆ. ಗೆಳೆಯರೆ, ಇವನು ಲಷ್ಕರ್ ಎ ತೈಬಾದ ಅತ್ಯಂತ ಪ್ರಭಾವಿ ನಾಯಕ ಅನ್ನಿಸ್ಕೊಂಡಿದ್ದ. ಹೀಗಾಗಿನೇ ಅಜ್ಞಾತರ ಅಬ್ಬರ ಶುರುವಾಗಿದೆ. ಒಬ್ಬೊಬ್ಬರನ್ನೇ ಹುಡುಕೊಂಡು ಬರ್ತಾ ಇದ್ದಾರೆ. ನಿನ್ನ ಸರದಿ ಕೂಡ ಬೇಗ ಬರಬಹುದು, ಸ್ವಲ್ಪ ಎಚ್ಚರವಾಗಿರುವಂತ ಕೂಡ ಇವನಿಗೆ ಹೇಳಿದ್ರು. ಹೀಗಾಗಿ ಹೊರಗೆ ಬರೋದನ್ನ ಇತ್ತೀಚೆಗೆ ತುಂಬಾನೇ ಕಡಿಮೆ ಮಾಡಿದ್ದ. ಇದೆಲ್ಲದರ ನಡುವೆಯೂ ಮೊನ್ನೆ ಮನೆಯಿಂದ ಹೊರಗೆ ಬಂದಿದ್ದಾನೆ. ಅಲ್ಲಿ ಅವನನ್ನ ಸಾವು ಹುಡುಕೊಂಡು ಬಂದಿದೆ. ಇನ್ನು ಈ ಅಜ್ಞಾತ ವ್ಯಕ್ತಿಗಳಾದ್ರೂ ನೋಡಿ, ಅವನು ಎಲ್ಲಿದ್ದಾನೆ, ಎಲ್ಲಿರುತ್ತಾನೆ, ಯಾವಾಗ ಹೊರಗೆ ಬರ್ತಾನೆ, ಅವನ ಜೊತೆ ಎಷ್ಟು ಸೆಕ್ಯೂರಿಟಿ ಇರುತ್ತೆ, ಇದೆಲ್ಲದರ ಬಗ್ಗೆ ರೆಕ್ಕಿ ಮಾಡಿ ಅವನನ್ನು ಹೊಡೆದು ಹಾಕಿದ್ದಿದೆಯಲ್ಲ, ಅದು ಕೂಡ ಒಂದು ಅದ್ಭುತ ಕೆಲಸನೇ. ಅವನು ಹೊರಗೆ ಬಂದ, ಅದನ್ನೇ ಕಾಯ್ತಾ ಇದ್ದವರು ಸ್ವಲ್ಪ ದೂರ ಹಿಂಬಾಲಿಸಿದ್ದಾರೆ. ಆ ನಂತರ ಅವನ ದೇಹಕ್ಕೊಂದು 2-3 ಗುಂಡು ನುಗ್ಸಿದ್ದಾರೆ ಅಷ್ಟೇ. ಲಷ್ಕರ್ನ ಟ್ರೈನರ್ ಹಾಗೂ ರಿಕ್ರೂಟರ್ ಕೂಡ ಆಗಿದ್ದ ಸೈಫುಲ್ಲಾ ಜನ್ನತ್ ಯಾತ್ರೆಗೆ ಟಿಕೆಟ್ ಅನ್ನು ತಗೊಂಡಿದ್ದಾನೆ. ಪಾಪ ಸಾಕಷ್ಟು ಜನ ಕಂಡವರು ಮಕ್ಕಳನ್ನ ಹೂರು ಟಿಕೆಟ್ಗೆ ಕಳುಹಿಸಿದ್ದ. ಈಗ ಅವನಿಗೂ ಒಂದು ಚಾನ್ಸ್ ಸಿಕ್ಕಿದೆ, ಸಿಗಲಿ ಬಿಡಿ. ಗೆಳೆಯರೆ, ಮೊನ್ನೆ ಭಾರತ ಪಾಕಿಸ್ತಾನದ ಮೇಲೆ ಮಾಡ್ತಾ ಇದ್ದ ಯುದ್ಧಕ್ಕೊಂದು ಕದನ ವಿರಾಮ ಘೋಷಣೆ ಮಾಡಿದಾಗ ನಿಜ ಹೇಳ್ತೀನಿ, ನಾನು ಸೇರಿದಂತೆ ನಿಮ್ಮಲ್ಲಿ ಸಾಕಷ್ಟು ಜನ ಬೇಸರಗೊಂಡಿದ್ದು ಹೌದು. ಆದರೆ ಯೋಚನೆ ಮಾಡಿದಾಗ ಅನ್ಸಿದ್ದೇನು ಅಂದರೆ, ಪಾಕಿಸ್ತಾನಿಗಳ ಮೇಲೆ ಯುದ್ಧನಾದರೂ ಯಾಕೆ ಮಾಡಬೇಕು ಭಾರತ? ನಮ್ಮ ಯೋಧರ ಪ್ರಾಣಗಳನ್ನು ಯಾಕೆ ಪಣಕ್ಕಿಡಬೇಕು? ಅದರ ಬದಲು ಈ ಅಜ್ಞಾತ ದೇವದೂತರನ್ನು ಬಳಸಿ ಆಗಾಗ ಜನ್ನತಿಗೆ ಟಿಕೆಟ್ಗಳನ್ನು ಇಶ್ಯೂ ಮಾಡಿಸ್ತಾ ಹೋದರೆ ಸಾಕಲ್ವಾ ಅಂತ ಅನ್ನಿಸದೇ ಇರಲಿಲ್ಲ. ಇಲ್ಲಿ ಬರೀ ಭಯೋತ್ಪಾದಕರಿಗೆ ಮಾತ್ರ ಅಲ್ಲ, ಅಲ್ಲಿನ ಸೇನೆಯ ಹಿರಿಯ ಅಧಿಕಾರಿಗಳು, ISI ಅಧಿಕಾರಿಗಳು, ಭಾರತದ ವಿರುದ್ಧ ಯಾರೆಲ್ಲ ಕೆಲಸ ಮಾಡ್ತಾರೆ ಅಂಥವರೆಲ್ಲರಿಗೂ ಒಂದು ಮುಕ್ತಿ ಕೊಡಿಸುವ, ಜನ್ನತ್ತಿಗೆ ಕಳುಹಿಸಿಕೊಡುವ ಕೆಲಸವನ್ನು ಅಜ್ಞಾತ ವ್ಯಕ್ತಿಗಳು ನಿರಂತರವಾಗಿ ಮಾಡ್ತಾ ಇರಲಿ. ಅವರ ಈ ಕೆಲಸಕ್ಕೆ ಯಶಸ್ಸು ಸಿಗಲಿ, ಅವರನ್ನು ಹೆತ್ತವರ ಹೊಟ್ಟೆ ತಣ್ಣಗಿರಲಿ ಅಂತ ಆಶಿಸೋಣ. ಏನೋ ಅಂತೂ ಸ್ವಲ್ಪ ಬಿಡುವು ಕೊಟ್ಟಿದ್ದ ಕೆಲಸ ಮತ್ತೆ ಶುರುವಾಗಿದೆ. ಕ್ಲೀನ್ ಪಾಕಿಸ್ತಾನ ಮುಂದುವರಿಲಿ ಅಂತ ಆಶಿಸ್ತಾ ಈ ವಿಷಯನ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.